ನಮಸ್ಕಾರ ಗೆಳೆಯರೆ, ನಾನಿವತ್ತು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕಥೆಯ ಹೆಸರು ಮೃಗರಾಜನ ತೀರ್ಪು. ಒಂದು ಕಾಡಿನಲ್ಲಿ ಒಂದು ಸಾಧು ಸ್ವಭಾವದ ನರಿ ಇರುತ್ತೆ. ಅದು ಯಾರ ತಂಟೆ ಕೂಡ ಹೋಗದೆ ತನ್ನ ಪಾಡಿ ತಾನಿರುತ್ತೆ. ಆದರೆ ಕಾಡಿನ ಇತರ ಪ್ರಾಣಿಗಳು ನರಿಗೆ ಸದಾ ಒಂದಲ್ಲ ಒಂದು ಕೀಟ್ಲೆ ಕೊಡ್ತಾನೇ ಇರ್ತವೆ. ನರಿ ಮಾತ್ರ ಅವುಗಳನ್ನು ಕೊಡುವಂಥ ಕೀಟ್ಲೆನ ತಾಳ್ಮೆಯಿಂದ ಸಹಿಸ್ತಲೇ ಇರುತ್ತೆ. ಅದರಲ್ಲೂ ಒಂಟೆ ಉಪಟಳವನ್ನು ಕಷ್ಟದಿಂದ ಅನುಭವಿಸ್ತಿರುತ್ತೆ. ಹೀಗಿದ್ದಾಗ ಒಂದಿನ ನರಿಗೆ ಒಂಟೆ ಒಂದು ಸರಿ ಜಾಡ್ಸ್ ಒದ್ದುಬಿಡುತ್ತೆ. ಅದನ್ನು ಸಹಿಸ್ಕೊಳ್ಳೋಕ್ಕಾಗದೆ ನರಿ 2 ದಿವಸ ಸುಧಾರಿಸ್ಕೊಳುತ್ತೆ. ಆದರೆ ಇತರ ಪ್ರಾಣಿಗಳಿಗೆ ಅದು ತಮಾಷೆಯಾಗಿ ಕಾಣುತ್ತೆ. ಇದಾದ ಮಾರನೇ ದಿನ ನರಿ ಮೃಗರಾಜನ ಹತ್ರ ಹೋಗ್ಬಿಟ್ಟು ತನ್ನ ಯಾತನೆಯನ್ನು, ಒಂಟೆ ಕೊಟ್ಟಂತಹ ಕಿರುಕುಳವನ್ನು ಕಂಪ್ಲೇಂಟ್ ಕೊಡುತ್ತೆ. ನರಿ ಸಿಂಹನ ಹತ್ರ ಹೇಳುತ್ತೆ, ಸಿಂಹರಾಜ, ನಿಮಗೆ ಚೆನ್ನಾಗಿ ಗೊತ್ತು ನಾನು ಎಂಥವನು ಅಂತ. ನಾನು ಮೊದಲೇ ಎದುರು ಪುಲ್ಕಳ. ಇತರ ಪ್ರಾಣಿಗಳು ನನಗೆ ತುಂಬ ಚಿತ್ರಹಿಂಸೆ ಕೊಡ್ತವೆ. ಅದರಲ್ಲೂ ನನಗೆ ಒಂಟೆಯಿಂದ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆಯಾಗಿದೆ. ಅದಕ್ಕೆ ಒಂಟೆಗೆ ತಕ್ಕದಾದ ಶಿಕ್ಷಣ ವಿಧಿಸಿ ನನಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತ ಕೇಳುತ್ತೆ. ಅದಕ್ಕೆ ಮೃಗರಾಜ ನರಿಯ ವೇದನೆಯನ್ನು ಆಲಿಸಿದ, ಹೌದು, ಈ ನರಿ ತುಂಬ ಸಾಧು ಇದೆ ಅಂತಂದ್ಬಿಟ್ಟು ಒಂಟೆ ಮೇಲೆ ತಕ್ಷಣ ಅದಕ್ಕೆ ಕೋಪ ಕೂಡ ಬರುತ್ತೆ. ಕೂಡಲೇ ಎಲ್ಲ ಪ್ರಾಣಿಗಳನ್ನು ತನ್ನ ನದಿಗೆ ಬರಲಿಕ್ಕೆ ಹೇಳುತ್ತೆ. ಹಾಗೂ ಒಂಟೆಯನ್ನು ಕೂಡ ತನ್ನ ಸ್ಥಳಕ್ಕೆ ಬರಬೇಕು ಅಂತ ಮೃಗರಾಜ ಆಜ್ಞೆ ಇಡ್ತಾರೆ. ಮೃಗರಾಜನ ಆದೇಶದಂತೆ ಒಂಟೆ, ಇತರ ಪ್ರಾಣಿಗಳು ಎಲ್ಲವೂ ಅಲ್ಲಿಗೆ ಬರುತ್ತೆ. ಮೊದಲೇ ಮೃಗರಾಜ ಸಾಧು ಸ್ವಭಾವದ ನರಿ ಮೇಲೆ ಹಲ್ಲೆ ಮಾಡಿದ ವಿಷಯವನ್ನು ಕೇಳಿ ಅಸಮಾಧಾನ ಹೊಂದಿರುತ್ತೆ. ಈಗ ಒಂಟೆಯನ್ನು ಕಂಡು ತಕ್ಷಣ ಕೋಪ ಬರುತ್ತೆ. ಕೋಪ ಬಂದರೂ ಕೂಡ ತಡ್ಕೊಂಡು ಅದು ತನ್ನ ಆಕ್ರೋಶವನ್ನು ಅದುಮಿಡ್ಕೊಂಡು ಒಂಟೆಯನ್ನು ಉದ್ದೇಶಿಸಿ ಮಾತಾಡುತ್ತೆ. ಕಾಡಿನ ಇತರ ಪ್ರಾಣಿಗಳಿಗಿಂತಲೂ ನರಿರಾಯನ ಮೇಲೆ ಹೆಚ್ಚು ಕಿರುಕುಳವನ್ನು ನೀನೇ ಕೊಡ್ತಿರೋದಂತ ಗೊತ್ತಾಗಿದೆ, ಅದು ನಿಜಾನ ಅಂತ ಮೃಗರಾಜ ಕೇಳ್ತಾರೆ. ಒಂಟೆ ಧೈರ್ಯವಾಗಿ, ಮೃಗರಾಜ, ನಾನು ಹಾಗೂ ಇತರ ಪ್ರಾಣಿಗಳು ನರಿರಾಯನಿಗೆ ಜಸ್ಟ್ ತಮಾಷೆ ಮಾಡ್ತಿದ್ದೀವಿ ಅಷ್ಟೇ. ಅದು ಉಪಟಳ ಅಂತ ಅಂದ್ಕೊಂಡ್ರೆ ನಾವೇನು ಮಾಡೋಕ್ಕಾಗತ್ತೆ ಅಂತ ಒಂಟೆ ಹೇಳುತ್ತೆ. ನರಿಗೆ ತೊಂದರೆ ಆಗಿದೆ ಎಂದು ಒಂಟೆಯ ಮಾತುಗಳಿಂದ ಮೃಗರಾಜನಿಗೆ ಸ್ಪಷ್ಟವಾಗುತ್ತೆ. ಅಲ್ಲದೆ ಈ ಒಂಟೆ ಸೊಕ್ಕಿನ ಮಾತುಗಳನ್ನ ಕೇಳಿ ನರಿ ಕಡೆ ಪರ ತೀರ್ಪು ಕೊಡಬೇಕು ಅಂತ ಮೃಗರಾಜನಿಗೆ ಒಂದು ಅವಕಾಶ ಸಿಗ್ದಂಗೆ ಆಗುತ್ತೆ. ಈಗ ಮೃಗರಾಜ ಗಂಭೀರವಾಗಿ ಆಲೋಚಿಸಿ ಒಂಟೆಗೆ ಹೇಳುತ್ತೆ, ಪರರಿಗೆ ಉಪಟಳ ನೀಡುವುದು ನಿನಗೆ ಹೇಗೆ ತಮಾಷೆ ಆಗಿದೆಯೋ ಹಾಗೆ ನನಗೆ ಹೊಟ್ಟೆ ಹಸಿವಾದಾಗ ಇತರನ್ನು ತಿಂದು ಹೊಟ್ಟೆಯನ್ನು ತುಂಬಿಸ್ಕೊಬೇಕು ಅನ್ನೋದು ತುಂಬ ಆಸೆ ಅಂತ ಹೇಳಿ ತಕ್ಷಣ ಒಂಟೆ ಮೇಲೆ ಎಗರಿ ದಾಳಿ ಮಾಡಿ ಒಂಟೆಯನ್ನು ಸಾಯಿಸೇ ಬಿಡುತ್ತೆ. ಸಾಯಿಸಿಬಿಟ್ಟು ಅದರ ಮಾಂಸವನ್ನು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದನ್ನು ಕಂಡಂಥ ಇತರ ಎಲ್ಲ ಪ್ರಾಣಿಗಳು ಬಿಡ್ತವೆ. ಏನಪ್ಪ ಇದು, ಸಡನ್ನಾಗಿ ಈ ಥರ ಅಟ್ಯಾಕ್ ಆಗಿಬಿಡ್ತಲ್ಲ ಅಂತಂದ್ಬಿಟ್ಟು. ಇದರಿಂದ ಎಲ್ಲ ಪ್ರಾಣಿಗಳು ಪಾಠ ಕಲ್ತ್ಕೊಂಡು ಅವತ್ತಿಂದ ನರಿಯ ತಂಟೆಗೆ ಹೋಗೋದನ್ನು ಬಿಟ್ಟುಬಿಡ್ತವೆ. ಈ ರೀತಿ ಮೃಗರಾಜ ನರಿಯ ಕಡೆ ತೀರ್ಪನ್ನು ಕೊಡ್ತಾರೆ. ನರಿರಾಜ ಮನಸ್ಸಿನಲ್ಲಿ ಮೃಗರಾಜನಿಗೆ ಕೃತಜ್ಞತೆ ಸಲ್ಲಿಸುತ್ತೆ. ನಂತರ ಆ ಒಂಟೆಯ ಮಾಂಸವನ್ನು ತಾನೂ ತಿಂದು ತೇಗುತ್ತೆ. ಈ ಕಥೆಯ ನೀತಿ ಹೇಳುತ್ತಂದರೆ, ನಾವು ಬೇರೆಯವರಿಗೆ ತೊಂದರೆ ಕೊಟ್ಟರೆ ಆ ತೊಂದರೆ ನಮಗೆ ತಿರುಗಿ ಬರುತ್ತೆ ಅನ್ನೋದನ್ನು ತಿಳಿಸುತ್ತೆ. ಥ್ಯಾಂಕ್ ಯು ಗೆಳೆಯರೆ. ಕತೆ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರು ಕೂಡ ಇದನ್ನು ಫಾರ್ವರ್ಡ್ ಮಾಡಿ. ಇದರಿಂದ ನಾವು ಹೆಚ್ಚು ವಿಡಿಯೋಗಳು ಹಾಕಲಿಕ್ಕೆ ಅನುಕೂಲ ಆಗುತ್ತೆ. ನಿಮ್ಮ ಸಬ್ಸ್ಕ್ರಿಪ್ಷನ್ನು ನಮಗೆ ಇನ್ನೂ ಪ್ರೋತ್ಸಾಹ ನೀಡುತ್ತೆ. ಥ್ಯಾಂಕ್ ಯು ಗೆಳೆಯರೆ.